ಇನ್ನೊಂದು ಕಡೆಗೆ ಮಾದನಾಯಕನಹಳ್ಳಿಯಲ್ಲಿ ಆದಂತ ಗ್ಯಾಂಗ್ ರೇಪ್ ಪ್ರಕರಣ ಏನಾಗಿದೆ ಇದು? ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಬೆಳವಣಿಗೆ. ಗ್ಯಾಂಗ್ ರೇಪ್ ಪ್ರಕರಣದ ಪ್ರಮುಖ ಆರೋಪಿ ಮಿಥುನ್ ಅನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದು ಮೊದಲನೇ ಆರೋಪಿ ಮಿಥುನ್. ನೆಲಮಂಗಲ ತಾಲೂಕಿನ ಶಿವಗಂಗೆ ಬಳಿ ತಲೆಮರೆಸಿಕೊಂಡಿದ್ದ ಈ ಆರೋಪಿ. ಪ್ರಕರಣದ ಎಲ್ಲ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ವಿಚಾರಣೆ ನಡೆಸಿ ಡಿಎನ್ಎ ಟೆಸ್ಟ್ ಕೂಡ ಪೊಲೀಸರು ನಡೆಸಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಕಳಿಸಬೇಕಾಗತ್ತೆ ಕೆಲವೊಂದಿಷ್ಟು ಸ್ಯಾಂಪಲ್ಸ್ಗಳನ್ನ. ಸೊ ಹಾಗಾಗಿ ಅದಾದ ನಂತರ ಮುಂದಿನ ತನಿಖೆ ನಡೆಯುತ್ತೆ. ಕಾರಣ ಅಲ್ಲಿ ಸಿಕ್ಕಿರುವಂಥದ್ದು ಗ್ಯಾಂಗ್ ರೇಪ್ ಜಾಗಗಳಲ್ಲಿ ಸಿಕ್ಕಿರುವಂತಹ ಕೂದಲಿರ್ಬೋದು, ಸ್ಪರ್ಮ್ ಇರ್ಬೋದು, ಇವೆಲ್ಲವನ್ನು ಕೂಡ ಎಫ್ಎಸ್ಎಲ್ ಕಳಿಸಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಘಟನೆ ನಡೆದು ಕೆಲವು ಗಂಟೆ ಒಳಗಡೆಗೆ ಅದರ ಸ್ಯಾಂಪಲ್ಸ್ಗಳನ್ನು ಕಳಿಸುವಂಥ ಅಗತ್ಯತೆ ಬಹಳ 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 ಇಂಪಾರ್ಟೆಂಟ್ ಇರುತ್ತೆ. ಬಟ್ಟೆ ಆಗಿರ್ಬೋದು, ಹೇರ್ ಆಗಿರ್ಬೋದು, ಅಲ್ಲಿ ಸಿಗುವಂಥ ಹೇರ್ ಆಗಿರ್ಬೋದು, ಸ್ಪರ್ಮ್ ಆಗಿರ್ಬೋದು, ಇನ್ನು ಇತರೆ ಫಿಂಗರ್ ಪ್ರಿಂಟ್ಸ್ಗಳಾಗಿರ್ಬೋದು, ಇವೆಲ್ಲ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಒಂದು ಕೇಸ್ನಲ್ಲಿ. ಹಾಗಾಗಿ ಈ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಮಾದನಾಯಕನಹಳ್ಳಿಯ ಮಹಿಳೆ ಮೇಲೆ ಆಗಿದ್ದಂಥ ಗ್ಯಾಂಗ್ ರೇಪು. ಸೊ ಈಗ ಎಸ್ಕೇಪ್ ಆಗಿದ್ದ ಇವನು ಮೊದಲನೇ ಆರೋಪಿ ಮಿಥುನ್, ಅವನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸೊ ಅತ್ಯಾಚಾರ ಪ್ರಕರಣದ ಪ್ರಮುಖ ಆರೋಪಿಯಾದಂಥ ಮಿಥುನ್ ತಲೆಮರೆಸಿಕೊಂಡಿದ್ದ ನೆಲಮಂಗಲ ತಾಲೂಕಿನ ಶಿವಗಂಗೆ ಬಳಿ. ಕೊನೆಗೂ ಕೂಡ ಅವನನ್ನು ಅರೆಸ್ಟ್ ಮಾಡೋದ್ರಲ್ಲಿ ಪೊಲೀಸರು ಯಶಸ್ಸನ್ನು ಸಾಧಿಸಿದ್ದಾರೆ. ಬಟ್ ಈ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ಸು ಸಾಧಿಸೋದಕ್ಕಿಂತಲೂ ಹೆಚ್ಚಾಗಿ ಸಾಕ್ಷಿಗಳನ್ನು ಕಲೆ ಹಾಕೋದು ಒಂದು ಗ್ಯಾಂಗ್ ರೇಪ್ನಲ್ಲಿ ಅತಿ ಮುಖ್ಯವಾಗುತ್ತೆ. ಗ್ಯಾಂಗ್ ರೇಪ್ ಅಲ್ಲ, ರೇಪಲ್ಲೂ ಕೂಡ. ಯಾಕೆ ಅಂತಂದರೆ ಅದು ಕೆಲವು ಗಂಟೆಗಳ ಮಾತ್ರ ನಿಮಗೆ ಸಿಗುವಂತಹ ಎಲ್ಲವೂ ಕೂಡ ಅದರಲ್ಲಿ ಇಲ್ಲ ಅಂದರೆ ಹಾಳಾಗಿ ಹೋಗ್ಬಿಡುತ್ತೆ.